ಸ್ನೇಹಿತರೆ, ಎಫ್ ಡಿ ಅಂದ್ರೆ ತುಂಬಾ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ನಾವೆಲ್ಲರೂ ಕೂಡ ನಂಬ್ತೀವಲ್ವಾ. ಆದ್ರೆ ಅದೇ ಎಫ್ ಡಿ ಒಂದು ಸಣ್ಣ ತಪ್ಪಿಂದ ನಿಮ್ಮ ಮೇಲೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರೋ ಹಾಗೆ ಮಾಡಬಹುದು. ಅಷ್ಟೇ ಅಲ್ಲ, 84% ವರೆಗೆ ಟ್ಯಾಕ್ಸ್ ಹಾಗೆ ಪೆನಾಲ್ಟಿ ಕಟ್ಟೋ ಪರಿಸ್ಥಿತಿ ಕೂಡ ಬರಬಹುದು. ಅಂದ್ರೆ ನಂಬ್ತೀರಾ? ಕೇಳೋವಾಗ್ಲೇ ಶಾಕ್ ಆಗುತ್ತಲ್ವಾ? ಎಫ್ ಡಿ ಕಟ್ಟಿದ್ರೆ ನಿಜವಾಗ್ಲೂ ಕೂಡ ಪ್ರಾಬ್ಲಮ್ ಬರುತ್ತಾ? ಇದು ನಿಜ, ಆದ್ರೆ ಭಯ ಪಡಬೇಕಾಗಿಲ್ಲ. ಯಾಕಂತಂದ್ರೆ ಇವತ್ತು ನಾನು ನಿಮ್ಗೆ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಫ್ ಡಿ ಇಡೋವಾಗ ಯಾವ ತಪ್ಪುಗಳನ್ನ ನೀವು ಮಾಡಬಾರ್ದು, TDS ಹೇಗೆ ಕೆಲಸ ಮಾಡುತ್ತೆ, ಸ್ಮಾರ್ಟ್ ಸ್ಟ್ರಾಟಜೀಸ್ ನ ಬಳಸ್ಕೊಂಡು ಹೇಗೆ ಟ್ಯಾಕ್ಸ್ ಅನ್ನ ಸೇವ್ ಮಾಡಬಹುದು ಅಂತ. ಸೊ ಹಾಗಾಗಿ ಈ ವಿಡಿಯೋ ಅಂತೂ ನಿಮ್ಗೆ ಯೂಸ್ಫುಲ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಮೊದಲಿಗೆ ನಾವು ಒಂದು ಬೇಸಿಕ್ ಡೌಟ್ ನ ಕ್ಲಿಯರ್ ಮಾಡೋಣ. ಸೊ ಒಂದು ಫಿನಾನ್ಷಿಯಲ್ ಇಯರ್ ನಲ್ಲಿ ನಾವು ಎಷ್ಟು ಎಫ್ ಡಿ ಇಡಬಹುದು? ಟೆಕ್ನಿಕಲ್ ಆಗಿ ನೋಡಿದ್ರೆ ಎಫ್ ಡಿಗೆ ಯಾವುದೇ ಲಿಮಿಟ್ ಇಲ್ಲ. ಆದ್ರೆ ನಿಮ್ಮ ಬಳಿ ಲೆಜಿಟ್ ಇನ್ಕಮ್ ಅಂದ್ರೆ ಕಾನೂನಿನ ಪ್ರಕಾರ ಬಂದಂತ ಸಾಬೀತು ಮಾಡಿಕೊಳ್ಳಬಹುದಾದಂತ ಲೀಗಲ್ ಪ್ಲಸ್ ಡಾಕ್ಯುಮೆಂಟೆಡ್ ಆದಾಯ ಅನ್ನುವಂತ ಅರ್ಥ ಬರುತ್ತೆ. ಸೊ ಇದಿದ್ರೆ ನೀವು ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು. ಆದ್ರೆ ಇಲ್ಲೊಂದು ಇಂಪಾರ್ಟೆಂಟ್ ಟ್ವಿಸ್ಟ್ ಇದೆ ಸ್ನೇಹಿತರೆ. ಒಂದು ಫಿನಾನ್ಷಿಯಲ್ ಇಯರ್ ನಲ್ಲಿ ನೀವು 10 ಲಕ್ಷಕ್ಕಿಂತ ಹೆಚ್ಚು ಹೊಸ ಎಫ್ ಡಿ ಮಾಡಿದ್ರೆ ಬ್ಯಾಂಕ್ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಕೊಡುತ್ತೆ. ಆದ್ರೆ ಇಲ್ಲಿ ಒಂದು ಕ್ಲಾರಿಟಿ ನಿಮಗಿರಬೇಕು ಸ್ನೇಹಿತರೆ, ಇದು ರಿನ್ಯೂವಲ್ ಎಫ್ ಡಿಗೆ ಅಪ್ಲೈ ಆಗೋದಿಲ್ಲ. ಸೊ ನೀವು ಆಲ್ರೆಡಿ ಇದ್ದಂತ ಎಫ್ ಡಿ ರಿನ್ಯೂ ಮಾಡಿದ್ರೆ ಅಥವಾ ಮೆಚುರಿಟಿ ಅಮೌಂಟ್ ಮತ್ತೆ ಎಫ್ ಡಿ ಮಾಡಿದ್ರೆ ಅದನ್ನ ರಿಪೋರ್ಟ್ ಮಾಡಲ್ಲ ಸ್ನೇಹಿತರೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈ 10 ಲಕ್ಷ ಲಿಮಿಟ್ ಅನ್ನೋದು ಪರ್ ಬ್ಯಾಂಕ್ಗೆ ಅಪ್ಲೈ ಆಗುತ್ತೆ. ಸೊ ಟೋಟಲ್ ಆಗಲ್ಲ. ಅಂದ್ರೆ ಎಕ್ಸಾಂಪಲ್ ನಾವು ಕೊಡ್ತೀನಿ. HDFC ಬ್ಯಾಂಕ್ ನಲ್ಲಿ 9 ಲಕ್ಷ ಎಫ್ ಡಿ ಇಟ್ಟಿದ್ರೆ, SBI ನಲ್ಲಿ 9 ಲಕ್ಷ ಇಟ್ಟಿದ್ರಿ ಅಂತಂದ್ರೆ ಯಾವ ಬ್ಯಾಂಕ್ ಕೂಡ ರಿಪೋರ್ಟ್ ಮಾಡಲ್ಲ. ಯಾಕಂತಂದ್ರೆ ಎರಡೂ ಬ್ಯಾಂಕ್ ನಲ್ಲಿ 10 ಲಕ್ಷ ಕ್ರಾಸ್ ಆಗಿಲ್ಲ. ಆದ್ರೆ ಪ್ಯಾನ್ ಕಾರ್ಡ್ ಕೊಡ್ಲಿಲ್ಲ ಅಂತಂದ್ರೆ ಈ ಲಿಮಿಟ್ 5 ಲಕ್ಷ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಯಾನ್ ಕಾರ್ಡ್ ಅನ್ನ ಕೊಡ್ಲೇಬೇಕಾಗುತ್ತೆ. ಬಟ್ ಈಗ ಇಲ್ಲೊಂದು ನಿಮ್ಗೆ ಕ್ವಶನ್ ಬರ್ಬೋದು, ಬ್ಯಾಂಕ್ ರಿಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ರಲ್ವಾ, ಸೊ ಅದು ಏನ್ ಮೇಡಮ್, ಹೇಗ್ ರಿಪೋರ್ಟ್ ಮಾಡುತ್ತೆ, ಹೇಗ್ ಗೊತ್ತಾಗುತ್ತೆ ಅಂತ. ಸೊ ನೋಡಿ, ಬ್ಯಾಂಕ್ಗಳು ನಿಮ್ಮ ದೊಡ್ಡ ಟ್ರಾನ್ಸಾಕ್ಷನ್ ಅನ್ನ SFT, ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ, ಅದರ ಮೂಲಕ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಶೇರ್ ಮಾಡುತ್ತೆ. ಸೊ ಆ ಮಾಹಿತಿ ನಿಮ್ಮ AIS ಅಂದ್ರೆ ಆನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಲ್ವಾ, ಅದರ ಜೊತೆಗೆ TIS, ಟ್ಯಾಕ್ಸ್ ಪೇಯರ್ ಇನ್ಫಾರ್ಮೇಶನ್ ಸಮ್ಮರಿನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಸರಳವಾಗಿ ಈಸಿಯಾಗಿ ಹೇಳಬೇಕು ಅಂತಂದ್ರೆ, ನೀವು ಎಫ್ ಡಿ ಮಾಡಿದ್ದನ್ನ ಡಿಪಾರ್ಟ್ಮೆಂಟ್ ಆಲ್ರೆಡಿ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಹಾಗಾಗಿ ITR ಫೈಲ್ ಮಾಡುವಾಗ ಅದನ್ನ ಹೈಡ್ ಮಾಡೋದು ಇಂಪಾಸಿಬಲ್, ಸಾಧ್ಯನೇ ಇಲ್ಲ ಸ್ನೇಹಿತರೆ. ಅಂಡ್ ಮತ್ತೊಂದು ಮೋಸ್ಟ್ ಶಾಕಿಂಗ್ ಪಾರ್ಟ್ ಏನ್ ಗೊತ್ತಾ, 84% ಟ್ಯಾಕ್ಸ್ ಹೇಗೆ ಬರುತ್ತೆ ಅನ್ನುವಂಥದ್ದು. ಸೊ ನೀವು ಎಫ್ ಡಿ ಮಾಡಿದ್ದೀರಾ, ಆದ್ರೆ ಆ ಹಣ ಎಲ್ಲಿಂದ ಬಂತು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ, ಅದನ್ನ ಅನ್ಎಕ್ಸ್ಪ್ಲೈನ್ಡ್ ಇನ್ಕಮ್ ಅಂತ ಟ್ರೀಟ್ ಮಾಡುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಬೇಸಿಕ್ ಟ್ಯಾಕ್ಸ್ 60%, ಅದಕ್ಕೆ ಸರ್ಚಾರ್ಜು, ಪೆನಾಲ್ಟಿ, ಆಡ್ ಎಲ್ಲ ಆಗಿ 84% ವರೆಗೆ ಹೋಗಬಹುದು. ಸೊ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ, ಒಂದು ಸಿಚುವೇಶನ್ ಅನ್ನ ಕೊಡ್ತೀನಿ. ಇದು ಎಕ್ಸಾಂಪಲ್ ಕೊಡ್ತಿರೋದು, ಒಬ್ರು 5 ಕೋಟಿ ಎಫ್ ಡಿ ಮಾಡಿದ್ರು ಅಂತ ಅನ್ಕೊಳ್ಳಿ. ಅವ್ರು ಯಾವತ್ತೂ ITR ಫೈಲ್ ಮಾಡಿರ್ಲಿಲ್ಲ. ಡಿಪಾರ್ಟ್ಮೆಂಟ್ ಕೇಳುತ್ತೆ, ಈ 5 ಕೋಟಿ ಎಲ್ಲಿಂದ ಬಂತು ರೀ ಅಂತ ಹೇಳ್ಕೊಂಡು, ಅವಾಗ ಯಾವುದೇ ಒಂದು ಪ್ರಾಪರ್ ಪ್ರೂಫ್ ಕೊಡೋಕ್ ಆಗಿಲ್ಲ ಅಂತಂದ್ರೆ ಅದು ಫುಲ್ ಟ್ಯಾಕ್ಸೇಬಲ್ ಆಗಿ ಹೆವಿ ಪೆನಾಲ್ಟಿ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂತಂದ್ರೆ ಕರೆಕ್ಟ್ ಆದಂತ ರೀಸನ್ ಪ್ರೂಫ್ ಕೊಟ್ಟಿಲ್ಲ. ಸೊ ಅದಕ್ಕೆ ಮೈನ್ ಲೆಸನ್ ಏನ್ ಗೊತ್ತಾ, ಎಫ್ ಡಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಹಣದ ಸೋರ್ಸ್ ಅನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳುವಂಥದ್ದು. ಸ್ಯಾಲ್ರಿ ಇನ್ಕಮ್ ಆಗಿರ್ಬೋದು, ಬಿಸ್ನೆಸ್ ಇನ್ಕಮ್ ಆಗಿರ್ಬೋದು, ಅಥವಾ ಪ್ರಾಪರ್ಟಿ ಸೇಲ್ ಆಗಿರ್ಬೋದು, ಆದ್ರೆ ಅದಕ್ಕೆ ಪ್ರಾಪರ್ ಆದಂತ ಸರಿಯಾದಂತ ದಾಖಲೆ ಇರಬೇಕಾಗತ್ತೆ ಸ್ನೇಹಿತರೆ. ಸೊ ಕ್ಯಾಶ್ ನಲ್ಲಿ ದೊಡ್ಡ ಅಮೌಂಟ್ ಅನ್ನ ಹ್ಯಾಂಡಲ್ ಮಾಡಿದ್ರೆ ಅದು ರಿಸ್ಕ್. ಸೊ ಪ್ರೂಫ್ ಇಲ್ಲ ಅಂತಂದ್ರೆ ಅದು ಬ್ಲಾಕ್ ಮನಿ ಅಂತ ಕನ್ಸಿಡರ್ ಆಗುವಂತ ಚಾನ್ಸಸ್ ಕೂಡ ಇದೆ. ಸೊ ಈಗ ನಾನು ಹೇಳಿರುವಂತದ್ದು ಇಷ್ಟು ಕ್ಲಿಯರ್ ಆಯ್ತಲ್ವಾ? ಸೊ ನಿಮ್ಗೆ ಪೆನಾಲ್ಟಿ ಎಲ್ಲದ್ರ ಬಗ್ಗೆ ಗೊತ್ತಾಯ್ತು. ಸೊ ಈಗ TDS ರೂಲ್ಸ್ ಬಗ್ಗೆ ಹೇಳ್ತೀನಿ. ಇದೊಂದು ಅಪ್ಡೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ 2026ಕ್ಕೆ ಬಂದಿರುವಂತ ಅಪ್ಡೇಟ್. ಸೊ ಒಂದು ವರ್ಷದಲ್ಲಿ ನಿಮ್ಮ ಎಫ್ ಡಿ ಇಂಟ್ರೆಸ್ಟ್ 50,000 ಮೀರಿದ್ರೆ, ಅಂದ್ರೆ ಮುಂಚೆ 40,000 ಆಯ್ತು, ಸಾಮಾನ್ಯ ನಾಗರಿಕರಿಗೆ TDS ಕಟ್ ಆಗುತ್ತೆ. ಸೀನಿಯರ್ ಸಿಟಿಸನ್ಸ್ಗೆ ಲಿಮಿಟ್ 1 ಲಕ್ಷ, ಮುಂಚೆ 50,000 ಆಯ್ತು. ಸೊ ಪ್ಯಾನ್ ಕಾರ್ಡ್ ಇದ್ರೆ 10% TDS ಕಟ್ ಆಗುತ್ತೆ, ಪ್ಯಾನ್ ಇಲ್ಲ ಅಂತಂದ್ರೆ 20% TDS ಕಟ್ ಆಗುತ್ತೆ. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆದ್ರೆ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಸೊ ನೀವು TDS ಅನ್ನ ಅವಾಯ್ಡ್ ಮಾಡಬಹುದು. ಹೇಗೆ ಹೇಳ್ತೀನಿ.
ಹೇಳ್ತೀನಿ. ಸೊ ನಿಮ್ಮ ಟೋಟಲ್ ಇನ್ಕಮ್ ಟ್ಯಾಕ್ಸೇಬಲ್ ಲಿಮಿಟ್ ಒಳಗಿದ್ರೆ ನೀವು ಬ್ಯಾಂಕ್ಗೆ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಬಹುದು ಸ್ನೇಹಿತರೆ. ಹಿಂದೆ ಫಾರ್ಮ್ 15G ಇತ್ತು, 15H ಇತ್ತು. ಈಗ 2026ರಿಂದ ಫಾರ್ಮ್ 121 ಇಂಟ್ರೊಡ್ಯೂಸ್ ಆಗಿದೆ. ಆದ್ರೆ ಒಂದು ಕಂಡೀಷನ್, ನಿಮ್ಮ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ 0 ಇರಬೇಕು. ಸೊ ಈ ಫಾರ್ಮ್ ಅನ್ನ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟಿಂಗ್ ನಲ್ಲಿ ಅಂದ್ರೆ ಏಪ್ರಿಲ್ ನಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಈಗ ಸ್ಮಾರ್ಟ್ FD ಸ್ಟ್ರಾಟಜೀಸ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದು ತುಂಬಾ ಪವರ್ಫುಲ್ ಸ್ಟ್ರಾಟಜಿ ಆಗಿರುತ್ತೆ, ದಯವಿಟ್ಟು ಕೇಳಿ. ಸೊ ಮೊದಲನೇದಾಗಿ ಮಲ್ಟಿಪಲ್ FD ಸ್ಟ್ರಾಟಜಿ. ಒಂದೇ ಬ್ಯಾಂಕ್ ನಲ್ಲಿ ದೊಡ್ಡ ಅಮೌಂಟ್ ಅನ್ನ ಹಾಕೋದಕ್ಕಿಂತ ಅದನ್ನ ಡಿಫ್ರೆಂಟ್ ಬ್ಯಾಂಕ್ ನಲ್ಲಿ ಸ್ಪ್ಲಿಟ್ ಮಾಡಿ. ಫಾರ್ ಎಕ್ಸಾಂಪಲ್ 17 ಲಕ್ಷ ನಿಮ್ಮ ಹತ್ರ ಇತ್ತು ಅಂತಂದ್ರೆ 9 ಲಕ್ಷ ಒಂದು ಬ್ಯಾಂಕ್ ಅಲ್ಲಿ, 8 ಲಕ್ಷ ಇನ್ನೊಂದು ಬ್ಯಾಂಕ್ ಅಲ್ಲಿ. ಇದರಿಂದ SFT ರಿಪೋರ್ಟಿಂಗ್ ಅವಾಯ್ಡ್ ಆಗಬಹುದು. ಸೊ ಇಲ್ಲಿ ನಿಮ್ಗೆ TDS ಲಿಮಿಟ್ಸ್ ಅಡ್ವಾಂಟೇಜ್ ಕೂಡ ಸಿಗುತ್ತೆ, ಜೊತೆಗೆ ಸೇಫ್ಟಿ ಕೂಡ ಹೆಚ್ಚಾಗುತ್ತೆ. ಯಾಕಂತಂದ್ರೆ DICGS ಅಂದ್ರೆ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ಸೊ ಇದ್ರ ಮೂಲಕ ನಿಮ್ಗೆ 5 ಲಕ್ಷ ಕವರೇಜ್ ಸಿಗುತ್ತೆ ಸ್ನೇಹಿತರೆ. ಇನ್ನೊಂದು ಪವರ್ಫುಲ್ ಸ್ಟ್ರಾಟಜಿ ಅಂದ್ರೆ FD ಲ್ಯಾಡರಿಂಗ್. ಫಾರ್ ಎಕ್ಸಾಂಪಲ್ ನಿಮ್ಮ ಬಳಿ 15 ಲಕ್ಷ ಇದ್ರೆ ಅದನ್ನ 3 ಪಾರ್ಟ್ ಮಾಡಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ FD ಅಂತ ಮಾಡಿ. ಇದರಿಂದ ಪ್ರತಿ ವರ್ಷ ಒಂದು FD ಮೆಚ್ಯೂರ್ ಆಗುತ್ತೆ. ಸೊ ನಿಮಗೆ ಲಿಕ್ವಿಡಿಟಿ ಕೂಡ ಸಿಗುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಚೇಂಜಸ್ ಕೂಡ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ FD ಲ್ಯಾಡರಿಂಗ್ ಬಗ್ಗೆ ಕೂಡ ಗಮನ ಕೊಡಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಕೊನೆಯದಾಗಿ ಒಂದು ಸಿಂಪಲ್ ಟ್ರುತ್ ಅನ್ನ ಹೇಳ್ತೀನಿ. FD ಸೇಫ್ ಇನ್ವೆಸ್ಟ್ಮೆಂಟ್ ಹೌದು, ಇದು ನಿಜ. ಆದ್ರೆ ನಾಲೆಜ್ ಇಲ್ಲದಿದ್ರೆ ಅದು ಪ್ರಾಬ್ಲಮ್ ಕೂಡ ಆಗಬಹುದು. ಸೊ ಸಣ್ಣ ತಪ್ಪು ಮಾಡಿದ್ರೆ ನೋಟಿಸ್ ಕೂಡ ಬರಬಹುದು ಸ್ನೇಹಿತರೆ. ಸೊ ಸೋರ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಹೆವಿ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಾಗತ್ತೆ. ಹಾಗಾಗಿ ನೀವು FD ಇಡುವಾಗ ಪ್ರಾಪರ್ ದಾಖಲೆಯನ್ನ ಇಟ್ಕೊಳ್ಳಿ. ITR ಫೈಲ್ ಮಾಡೋದನ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ಸ್ಮಾರ್ಟ್ ಸ್ಟ್ರಾಟಜೀಸ್ ನ ಯೂಸ್ ಮಾಡಿ ಸ್ನೇಹಿತರೆ. ನಾನು ಆಲ್ರೆಡಿ ಸ್ಮಾರ್ಟ್ ಸ್ಟ್ರಾಟಜೀಸ್ ಹೇಳಿದೆ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನೇನ್ ತಿಳ್ಕೊಂಡ್ರಿ ಹೇಳಿ. ಸೊ ಮೊದಲನೇದಾಗಿ FD ಲಿಮಿಟ್ ಬಗ್ಗೆ ತಿಳ್ಕೊಂಡ್ರಿ, ಅದಾದ್ಮೇಲೆ ಒಂದಷ್ಟು ಸ್ಟ್ರಾಟಜೀಸ್ ಬಗ್ಗೆ ತಿಳ್ಕೊಂಡ್ರಿ, ಆಮೇಲೆ ಬ್ಯಾಂಕ್ ಯಾವ ರೀತಿ ರಿಪೋರ್ಟ್ ಮಾಡುತ್ತೆ ಅನ್ನೋದು ಗೊತ್ತಾಯ್ತು, ಜೊತೆಗೆ TDS ಅನ್ನ ಯಾವ ರೀತಿ ಅವಾಯ್ಡ್ ಮಾಡಬಹುದು ಅನ್ನೋದನ್ನ ಕಲ್ತ್ರಿ, ಜೊತೆಗೆ 84% ಟ್ಯಾಕ್ಸ್ ಹೇಗ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಯ್ತು. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಯ್ತು. ಅದರ ಜೊತೆಗೆ ಒಂದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಇದರಿಂದ ಸಾಕಷ್ಟು ಜನರಿಗೆ ಯೂಸ್ಫುಲ್ ಆಗುತ್ತೆ. ತುಂಬಾ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಸೊ FD ಲಿಮಿಟ್ ಅದು ಇದು ಅನ್ನೋದ್ರ ಬಗ್ಗೆ ಯಾವುದೂ ಗೊತ್ತಿಲ್ಲ. ಸೊ ಹಾಗಾಗಿ ಡಿಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಏನೇ ಡೌಟ್ ಇದ್ರೂ ಕೂಡ ನೀವು ಅಲ್ಲಿ ತಿಳಿಸಬಹುದು. ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೀತಿಯಾದಂತಹ ಸಾಕಷ್ಟು ಅಪ್ಡೇಟ್ಸ್ ಗಳ ಬಗ್ಗೆ ನಾವು ಪ್ರತಿನಿತ್ಯ ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಿಮಗೂ ಕೂಡ ನೋಟಿಫಿಕೇಶನ್ ಬರುತ್ತೆ. ಸೊ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.